ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಹವಾಮಾನದ ವರದಿ. ವೀಕ್ಷಕರೇ, ರಾಜ್ಯದ ಹವಾಮಾನದ ಇಂದಿನ ಅಪ್ಡೇಟ್ಗೆ ಸ್ವಾಗತ. ಇಂದು ರಾಜ್ಯಾದ್ಯಂತ ಒಣ ಹವೆ ಮುಂದುವರಿಯಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯಲ್ಲಿ ತಿಳಿಸಿದೆ. ಸದ್ಯಕ್ಕೆ ಮಳೆ ತುಸು ವಿರಾಮ ನೀಡಿದಂತೆ ಕಂಡ್ರು ವರುಣನ ಆರ್ಭಟ ಸಂಪೂರ್ಣವಾಗಿ ನಿಂತಿಲ್ಲ. ಹೌದು, ನಾಳೆಯಿಂದ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮತ್ತೆ ಮಳೆಯ ರಂಗು ಶುರುವಾಗಲಿದೆ ಹೀಗೆಂದು ಐಎಂಡಿ ಎಚ್ಚರಿಸಿದೆ. ಇಂದಿನ ಹವಾಮಾನದ ಬಗ್ಗೆ ನೋಡೋದಾದ್ರೆ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು ತೀರಾ ಕಡಿಮೆ. ಕರಾವಳಿ ಭಾಗದ ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಇಂದು ಒಣಹವೆಯೇ ಇರಲಿದೆ. ಹಾಗೆಯೇ ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲೂ ಸಹ ಬಿಸಿಲಿನ ವಾತಾವರಣವೇ ಇರಲಿದ್ದು ಮಳೆಯ ಮುನ್ಸೂಚನೆ ಇಲ್ಲ. ಆದ್ರೆ ಏಪ್ರಿಲ್ 12ರಿಂದ ಹವಾಮಾನದಲ್ಲಿ ಮಹತ್ತರ ಬದಲಾವಣೆ ಆಗಲಿದೆ. ಏಪ್ರಿಲ್ 12ರಿಂದ 14ರವರೆಗೆ ಕರಾವಳಿ ಜಿಲ್ಲೆಗಳಲ್ಲಿ ಮತ್ತೆ ಮಳೆಯ ಸಿಂಚನವಾಗಲಿದೆ. ವಿಶೇಷವಾಗಿ ಏಪ್ರಿಲ್ 12ರಂದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗಗಳಲ್ಲಿ ಗುಡುಗು ಸಹಿತ ಹಗುರ ಮಳೆಯಾಗುವ ನಿರೀಕ್ಷೆ ಇದೆ. 13 ಮತ್ತು 14ನೇ ತಾರೀಕು ಕೂಡ ಇಲ್ಲಿ ಮಳೆ ಮುಂದುವರಿಯಲಿದೆ. ಇನ್ನು ದಕ್ಷಿಣ ಒಳನಾಡಿನ ಮೈಸೂರು, ಚಾಮರಾಜನಗರ, ಕೊಡಗು, ಶಿವಮೊಗ್ಗ, ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳಲ್ಲಿ ಏಪ್ರಿಲ್ 10ರಿಂದ 14ರವರೆಗೆ ಅಲ್ಲಲ್ಲಿ ಚದುರಿದಂತೆ ಮಳೆಯಾಗಲಿದೆ. ಕಳೆದ ಒಂದು ತಿಂಗಳಿನಿಂದ ರಾಜ್ಯದ ವಿವಿಧ ಕಡೆ ಆಲೆಕಲ್ಲು ಮಳೆಯಾಗಿರುವುದು ಒಂದು ಕಡೆ ವಾತಾವರಣವನ್ನ ತಂಪು ಮಾಡಿದ್ದರೆ ಮತ್ತೊಂದು ಕಡೆ ರೈತರಿಗೆ ಆತಂಕ ತಂದಿದೆ. ಮುಂಗಾರು ಪೂರ್ವ ಮಳೆ ನೀರಿನ ಬವಣೆ ತೀರಿಸಲು ಸಹಕಾರಿಯಾಗಿದ್ರೂ ಬೆಳೆದು ನಿಂತ ಬೆಳೆಗಳಿಗೆ ಹಾನಿ ಉಂಟು ಮಾಡುತ್ತಿದೆ. ಇದೇ ವೇಳೆ ಬಿಸಿಲಿನ ತಾಪವು ಜೋರಾಗಿಯೇ ಇದೆ. ನಿನ್ನೆ ಕಲಬುರಗಿಯಲ್ಲಿ ಗರಿಷ್ಠ 39 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿತ್ತು. ಮಳೆ ಬಂದಾಗ ತಂಪನಿಸಿದ್ರು ಅನಂತರದ ಉರಿ ಸೆಖೆ ಜನರನ್ನ ಪರದಾಡುವಂತೆ ಮಾಡಿದೆ. ಇನ್ನು ಕೊನೆಯದಾಗಿ ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಹವಾಮಾನ ನೋಡೋದಾದ್ರೆ ಈ ವಾರಾಂತ್ಯದವರೆಗೆ ನಗರದಲ್ಲಿ ಮಳೆಯ ಮುನ್ಸೂಚನೆ ಇಲ್ಲ. ನಗರದ ಗರಿಷ್ಠ ತಾಪಮಾನ 35 ಡಿಗ್ರಿ ಸೆಲ್ಸಿಯಸ್ ಹಾಗೂ ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್. ಇದು ಇಂದಿನ ಹವಾಮಾನದ ವಿಶೇಷ. ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಹೆಚ್ಚು ನೀರು ಕುಡಿಯಿರಿ, ಆರೋಗ್ಯವಾಗಿರಿ. ಧನ್ಯವಾದಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.